ಬಸವಣ್ಣ ಅಂತಾನೆ ನಿನ್ನ ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ಶಾಂತಿ, ಕೂಡಲ ಸಂಗನ ಕೃಪೆ ನಿನಗಾಗಬೇಕಾದ್ರೆ ನೀನು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಉಪವಾಸ ವೃತಗಳನ್ನು ಮಾಡಬೇಕಾಗಿಲ್ಲ, ಒಂದಿಷ್ಟು ಮಾಡುವುದೇನೂ ಇಲ್ಲ. ಅವ್ರಂತರ ಸ್ವಲ್ಪ ಬಿಡು ಸಾಕು, ನೀನು ದೇವರಾಗ್ತಿ. ಅವ್ರೇನು ಮಾಡಂತ ಹೇಳೋದಿಲ್ಲ, ಒಂದಿಷ್ಟು ಬಿಡು ಸಾಕು, ಬಿಟ್ರೆ ಸಾಕು, ನೀ ದೇವರಾಗ್ತಿ. ಇದು ಹೊಸ ಕನ್ಸೆಪ್ಟ್. ನಾವೆಲ್ಲರೂ ಹೋದ್ರೆ ಏನಾರ ಮಾಡಂತ ಹೇಳ್ತಾರ, ಆದ್ರೆ ಬಸವಣ್ಣವ್ರಂತಾರ ನೀ ಮಾಡುವುದೇನೂ ಇಲ್ಲ, ಸ್ವಲ್ಪ ಬಿಟ್ರೆ ಸಾಕು, ನೀ ದೇವರಾಗ್ತಿ. ಕೂಡಲ ಸಂಗಮನ ದಾರಿ ಸಿಗುತ್ತದೆ. ನೀನು ಏನು ಬಿಡಬೇಕು ಅಂದ್ರೆ ಒಂದ್ ಸ್ವಲ್ಪ ಇನ್ನೊಬ್ಬರ ವಸ್ತುಗಳನ್ನ ನೋಡಿ ಕಣ್ಣು ಬಿಟ್ಟು ಆಶಾ ಮಾಡ್ತೀಯಲ್ಲ, ಅದು ಬಿಡು. ಒಂದ್ ಸ್ವಲ್ಪ ಸುಳ್ಳು ಹೇಳ್ತೀಯಲ್ಲ, ಅದು ಬಿಡು. ಒಂದ್ ಸ್ವಲ್ಪ ಕಳುವು ಮಾಡ್ತೀಯಲ್ಲ, ಅದು ಬಿಡು. ನಿನ್ನಷ್ಟಕ್ಕೆ ನೀನ ಬಾಳ ಹೊಗಳ್ಕೊಂತೀಯಲ್ಲ, ಸೆಲ್ಫ್ ಬೋಸ್ಟಿಂಗ್, ಅದನ್ನು ಬಿಡು. ಇನ್ನೊಬ್ಬರಿಗೆ ನೇರವಾಗಿ ಕಠೋರವಾಗಿ ಮನಸ್ಸಿಗೆ ನೋವಾಗುವಂಗ ಮಾತಾಡ್ತೀಯಲ್ಲ, ಅದನ್ನು ಬಿಡು. ಇಷ್ಟು ಬಿಟ್ರೆ ಸಾಕು. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. Download Moj.